ಈಗ ನುಡಿಸುವಾಗ ಯಾವ ಅಕ್ಷರ ಎಲ್ಲಿ ಬೀಳಬೇಕು ಅಂತ. ಮೊದಲನೇದಾಗಿ ಎಡಭಾಗದಲ್ಲಿ ಧಿ ಧಿ ಧಿ, ಇಲ್ಲಿ ಈ ಎಡಭಾಗದ ಈ ದಡ ಮತ್ತು ನದಿಯ ಮೇಲೆ ನಿಮ್ಮ 4 ಬೆರಳು ಬೀಳಬೇಕು. ಈ ಕೈ ಬಿದ್ದು ಅಲ್ಲಿ ಒತ್ತಬಾರ್ದು, ಅದು ಬೌನ್ಸ್ ಆಗಬೇಕು. ಈ ರೀತಿ ಧಿ ಧಿ. ಆಮೇಲೆ ತ ತ ರಿ ಕ ತ ರಿ ಕಿ ಟ ಕಿ ಟ ಟ ಟ ಟ ರಿ ಕಿ ಟ. ಈಗ 1ನೇ ಕಾಲದಲ್ಲಿ, 2ನೇ ಕಾಲದಲ್ಲಿ, 3ನೇ ಕಾಲದಲ್ಲಿ ಮತ್ತು 4ನೇ ಕಾಲದಲ್ಲಿ ನುಡಿಸುವ ಕ್ರಮಗಳು. ನುಡಿಸುವಾಗ ಬಾಯಲ್ಲಿ ಹೇಳಿ ನುಡಿಸಬೇಕು. ಆಮೇಲೆ 1ನೇ ಕಾಲ ಸರಿಯಾಗೋ ತನಕ 2ನೇ ಕಾಲಕ್ಕೆ ಹೋಗಬಾರ್ದು. ಅದೇ ರೀತಿ ಮುಂದೆ ಕೂಡ 2ನೇ ಕಾಲ ಸರಿ ಆದಮೇಲೆ 3ನೇ ಕಾಲಕ್ಕೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬಾರ್ದು. ಈಗ 1ನೇ ಕಾಲ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ ಕಿ ಟ ಕಿ ಟ ತ ಕ ತ ರಿ ಕಿ ಟ ಧಿ ತ ರಿ ಕ ತ ರಿ